ನಮಸ್ತೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಅರ್ಥಾತ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಗೆಲ್ರಿಗೂ ಗೊತ್ತು ಬಂಧುಗಳೇ, ಯುಗಾದಿ ನಮ್ಮ ಜೊತೆಗೆ, ಮನುಷ್ಯರ ಜೊತೆಗೆ ಪ್ರಕೃತಿ ಕೂಡ ಸಂಭ್ರಮಿಸುವಂತಹ ಹೊಸತನದ ಹಬ್ಬ ಅಂತ. ಯುಗಾದಿ ಅಂತಂದ್ರೆ ನಮಗೆ ನಿಜವಾದ ನೈಸರ್ಗಿಕವಾಗಿರುವಂತಹ ಹೊಸ ವರ್ಷವೇ ಅಂತಲೇ ನಾವು ಹೇಳಬಹುದು. ಈ ಯುಗಾದಿಯ ಸಂಭ್ರಮ ಬದುಕಿನುದ್ದಕ್ಕೂ ಕೂಡ ಇರಬೇಕು ಅನ್ನೋದು ಎಲ್ಲರ ಆಶಯ ಕೂಡ. ಆದ್ರೆ ಈ ಯುಗಾದಿಯನ್ನೇ ಯಾಕೆ ಹೊಸ ವರ್ಷವಾಗಿ ನಾವು ಆಚರಣೆ ಮಾಡ್ತೇವೆ, ಯಾಕೆ ಜನವರಿ 1 ನಾವು ನಮ್ಮ ಹೊಸ ವರ್ಷ ಅಂತ ಅಂದ್ಕೊಳ್ಳೋದಿಲ್ಲ ಅನ್ನುವ ಸಾಕಷ್ಟು ಪ್ರಶ್ನೆಗಳು, ಚರ್ಚೆಗಳು ನಮ್ಮ ನಡುವೆ ಯಾವಾಗ್ಲೂ ಇರುತ್ತೆ. ಆದ್ರೆ ಯುಗಾದಿ ಯಾಕೆ ಅರ್ಥಪೂರ್ಣವಾಗಿರುವಂತಹ ಹೊಸ ವರ್ಷ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು, ಸಾಕಷ್ಟು ಕಾರಣಗಳು ನಮ್ಮ ಜೊತೆ ನಮ್ಮ ಇತಿಹಾಸದಲ್ಲಿ, ಪುರಾಣಗಳಲ್ಲಿ ಉಲ್ಲೇಖ ಹಾಕೊಂಡೇ ಬಂದಿದೆ. ಆ ಕಾರಣಕ್ಕಾಗಿಯೇ ನಮ್ಮ ಹಿರಿಯರುಗಳು ಯುಗಾದಿಯನ್ನ ಹೊಸ ವರ್ಷ ಅಂತ ಕರೆದ್ರು. ಯುಗಾದಿ ಸುಮ್ಮನೆ ಹೊಸ ವರ್ಷ ಆಗ್ಲಿಲ್ಲ. ಸಾಕ್ಷಾತ್ ಬ್ರಹ್ಮದೇವ ಯುಗವನ್ನ, ವಿಶ್ವವನ್ನ ಸೃಷ್ಟಿ ಮಾಡಿದ ಮೊದಲ ದಿನ ಇದೇ ಚೈತ್ರ ಶುಕ್ಲ ಪ್ರತಿಪದೆಯ ದಿನ. ಹಾಗಾಗಿ ವಿಶ್ವ ಸೃಷ್ಟಿಯಾದ ಮೊಟ್ಟ ಮೊದಲ ದಿನ, ಸತ್ಯಯುಗ ಪ್ರಾರಂಭವಾದ ದಿನ ಈ ಯುಗಾದಿ. ಹಾಗಾಗಿ ಯುಗಗಳ ಆದಿ ಹೊಸ ವರ್ಷ ಯುಗಾದಿ ಅಂತ ನಾವು ಆಚರಣೆ ಮಾಡ್ತೇವೆ. ಪುರಾಣಗಳಲ್ಲಿ ಕೂಡ ಉಲ್ಲೇಖ ಇದೆ. ಪ್ರಭು ಶ್ರೀರಾಮಚಂದ್ರ ವಾಲಿಯನ್ನ ಸಂಹಾರ ಮಾಡಿದ ದಿನ, ಸುಗ್ರೀವನಿಗೆ ಸಾಮ್ರಾಜ್ಯ ಸಿಗುವ ಹಾಗೆ ಮಾಡಿದ ದಿನ. ಅಷ್ಟೇ ಅಲ್ಲ, ಪ್ರಭು ಶ್ರೀರಾಮಚಂದ್ರ ರಾವಣನ ಸಂಹಾರ ಮಾಡಿ ಅಯೋಧ್ಯೆಗೆ ಮರಳಿ ಬಂದ ಮೇಲೆ ಪಟ್ಟಾಭಿಷೇಕವಾದ ದಿನ ಕೂಡ ಯುಗಾದಿ ಅಂತ. ಅಂದ್ರೆ ರಾಮನ ಯುಗ ಪ್ರಾರಂಭ ಆಗಿದ್ದು, ರಾಮನ ಆಡಳಿತ ಪ್ರಾರಂಭವಾಗಿದ್ದು ಕೂಡ ಯುಗಾದಿಯ ದಿನವೇ ಅಂತ ಹೇಳ್ತೇವೆ. ಹಾಗಾಗಿ ಯುಗಾದಿ ಮತ್ತೊಂದು ಹೊಸತನದ ಆದಿಗೆ ಪ್ರಾರಂಭ ಅಂತ ನಾವು ಹೇಳಬಹುದು. ಇಷ್ಟು ಮಾತ್ರವ ಅಂತ ಕೇಳಿದ್ರೆ, ಇತಿಹಾಸದ ಪುಟವನ್ನು ನೀವು ತೆಗೆದು ನೋಡಿದ್ರೆ, ಮಹಾಭಾರತದಲ್ಲಿ ಚೀದಿ ಅನ್ನುವ ರಾಜ್ಯದ ಅರಸು ವಸುವಿನ ಉಗ್ರ ತಪಸ್ಸಿಗೆ ಒಲಿದು ಬಂದಂತಹ ಇಂದ್ರದೇವ ಆತನಿಗೆ ವೈಜಯಂತಿ ಮಾಲೆಯನ್ನ ಕೊಡ್ತಾನೆ. ಜೊತೆಗೆ ಚಿನ್ನದ ಕಳಶವನ್ನ ಹೊಂದಿರುವಂತಹ ಚಕ್ರಾಧಿಪತ್ಯದ ಧ್ವಜವನ್ನ ಅವನ ತಲೆಯ ಮೇಲಿಟ್ಟು ಪಟ್ಟಾಭಿಷೇಕ ಮಾಡಿದ ದಿನ ಕೂಡ ಇದೇ ಯುಗಾದಿಯ ದಿನ ಅಂತ ಹೇಳಲಾಗ್ತದೆ. ಇನ್ನು ಇತಿಹಾಸದ ಪುಟ ತೆಗೆದು ನೋಡಿದ್ರೆ, ದಕ್ಷಿಣ ಭಾರತವನ್ನ ಆಳಿದಂತಹ ಶಾಲಿವಾಹನ ಅನ್ನುವ ರಾಜ ಮೊಟ್ಟ ಮೊದಲ ಬಾರಿಗೆ ಸಿಂಹಾಸನಾರೂಢನಾಗಿ ಆಡಳಿತವನ್ನ ಪ್ರಾರಂಭ ಮಾಡಿದ್ದು ಕೂಡ ಇದೇ ಯುಗಾದಿಯ ದಿನ. ಹಾಗಾಗಿ ನಾವೆಲ್ಲ ಕೇಳಿರ್ತೇವೆ ಶಾಲಿವಾಹನ ಶಕೆ ಪ್ರಾರಂಭ ಆದ ದಿನ ಅಂತ. ಈ ಶಾಲಿವಾಹನ ಶಕೆ ಪ್ರಾರಂಭ ಆಗಿದ್ದು ಕೂಡ ಇದೇ ಯುಗಾದಿ ಹಬ್ಬದ ದಿನ. ಹೀಗೆ ಇತಿಹಾಸ, ಪುರಾಣಗಳಲ್ಲಿ ಸಾಕಷ್ಟು ಕಾರಣಗಳನ್ನು ಹೊಂದಿರುವಂತಹ ಅರ್ಥವತ್ತಾಗಿರುವಂತಹ ಹಬ್ಬ ಯುಗಾದಿ, ಅರ್ಥವತ್ತಾಗಿರುವಂತಹ ಹೊಸ ವರ್ಷ ಯುಗಾದಿ. ನಮಗೆಲ್ಲ ಗೊತ್ತು, ಶಿಶಿರ ಋತುವಿನಲ್ಲಿ ಗಿಡ ಮರಗಳು ತನ್ನ ಎಲೆಗಳನ್ನ ಉದುರಿಸಿಕೊಂಡು ಬರಡಾಗಿರ್ತವೆ. ವಸಂತ ಋತು ಪ್ರಾರಂಭ ಆದ ತಕ್ಷಣ ಹೊಸ ಚಿಗುರುಗಳು ಒಡೆದು ಇನ್ನಷ್ಟು ಚೈತನ್ಯದಿಂದ ಪ್ರಕೃತಿ ಕೂಡ ಈ ಹೊಸತನಕ್ಕೆ ತಯಾರಾಗಿ ಬಿಡುತ್ತೆ. ಹೊಸ ವರ್ಷ ಅಂತಂದ್ರೆ ಬರೀ ಮನುಷ್ಯ ಆಚರಣೆ ಮಾಡೋದಲ್ಲ, ಅದ್ರ ಜೊತೆಗೆ ಸಮಸ್ತ ಪ್ರಕೃತಿ ನಮ್ಮ ಜೊತೆಗೆ ಹೊಸತನಕ್ಕೆ ತಯಾರಾಗಬೇಕು, ಹೊಸ ವರ್ಷಕ್ಕೆ ತಯಾರಾಗಬೇಕು ಅಂತಹದ್ದೊಂದು ವಿಶೇಷವಾದ ದಿನ ಯುಗಾದಿ. ಹಾಗಾಗಿ ಅರ್ಥವತ್ತಾಗಿರುವ ಹೊಸ ವರ್ಷವನ್ನ ಯುಗಾದಿ ಮೂಲಕ ಪ್ರಾರಂಭ ಮಾಡೋಣ. ದುಶ್ಚಟಗಳಿಂದ ಕೂಡಿರುವಂತಹ ಅರ್ಥಹೀನ ಹೊಸ ವರ್ಷಕ್ಕಿಂತ ಅರ್ಥವತ್ತಾಗಿರುವ ಬೇವು ಬೆಲ್ಲದ ಸಿಹಿ ಕಹಿವಿಯ ಜೊತೆಯಾಗಿರುವಂತಹ ಅರ್ಥಪೂರ್ಣ ಯುಗಾದಿ ನಮ್ಮೆಲ್ಲರ ಬದುಕಿಗೆ ಹೊಸ ಚಿಗುರನ್ನ ತರಲಿ, ಹೊಸ ಬೆಳಕನ್ನ ತಗೊಂಡ್ಬರ್ಲಿ ಅಂತ ಆಶಿಸ್ತೇನೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ನಿಮ್ಮೆಲ್ಲರ ಬದುಕನ್ನ ಬೆಳಗಲಿ ಅಂತ ಆಶಿಸ್ತೇನೆ. ನಮಸ್ಕಾರ.